ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಸೇವೆಯತ್ತ ಸಾಗಲು ಯತ್ನಿಸುತ್ತಿರುವ ಚಿಕ್ಕಬಳ್ಳಾಪುರದ ಈಶಾ ಸಂಸ್ಥೆ ಆರೋಗ್ಯ ಪರಿಸರ ರಕ್ಷಣೆಗೆ ಹಲವಾರು ಕಾರ್ಯಕ್ರಮ. ನೂತನ ಲಿಂಗಭೈರವಿ ದೇವಾಲಯ ಕಲ್ಯಾಣಿಗಳ ನಿರ್ಮಾಣ ಶೀಘ್ರ ಎಂದ ಸಂಸ್ಥೆ. ಉಚಿತ ಸಾಮೂಹಿಕ ವಿವಾಹದಲ್ಲಿ 66 ಜೋಡಿಗಳು ದಾಂಪತ್ಯ ಜೀವನಕ್ಕೆ. ಪ್ರಸಿದ್ಧ ಶ್ರೀ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಇಂದು ನಡೆದ ಸಾಮೂಹಿಕ ವಿವಾಹ. ನಿರ್ಮಲಾನಂದ ಶ್ರೀಗಳು, ಆಹಾರ ಸಚಿವರು ಕಾರ್ಯಕ್ರಮದಲ್ಲಿ ಭಾಗಿ. ವಿಜಯನಗರ ಸಾಮ್ರಾಜ್ಯ ಕಾಲದ ದೇವಾಲಯ ನಿರ್ಲಕ್ಷ್ಯದತ್ತ. ಮಡಿ ಮೈಲಿಗೆ ಕಾಣದ ಆಂಜನೇಯನಿಗೆ ರಸ್ತೆಯೇ ಇಲ್ಲ. ಚಿತ್ರಾವತಿ ನದಿ ಸ್ವಚ್ಛತೆ ಕಾಣದೆ ದೇವಾಲಯಕ್ಕೆ ಸಮಸ್ಯೆ. ಬಾಗೇಪಲ್ಲಿ ಆಂಜನೇಯ ದೇವಾಲಯದ ದುಸ್ಥಿತಿ. ರೈತರ ಸಮಸ್ಯೆ ಬಗೆಹರಿಸಲು ಕಟ್ಟುನಿಟ್ಟಿನ ಕ್ರಮ ವಹಿಸುವ ಭರವಸೆ ನೀಡಿದ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು. ನಂಜನಗೂಡಿನಲ್ಲಿ ರೈತರ ಕುಂದುಕೊರತೆ ಸಭೆಯಲ್ಲಿ ರೈತರಿಂದ ಆರೋಪಗಳ ಸುರಿಮಳೆ. ವಾರ್ತೆಗಳ ವಿವರ. ವಿಶ್ವ ಪ್ರಸಿದ್ಧಿ ಪಡೆದಿರುವ ಈಶಾ ದೇವಾಲಯದಿಂದ ಚಿಕ್ಕಬಳ್ಳಾಪುರ ಸ್ಥಳೀಯರಿಗೆ ಆಗುತ್ತಿರುವ ಅನುಕೂಲ ಏನು? ಈಶಾ ದೇವಾಲಯ ಸೇವೆ ಮಾಡಲಿದೆಯೇ ಇಲ್ಲವೇ ವ್ಯಾಪಾರ ಮಾಡಲಿದೆಯೇ? ಈಶಾ ದೇವಾಲಯ ನಿರ್ಮಾಣ ಮಾಡಿರುವ ಜಾಗ ಸರ್ಕಾರ ನೀಡಿದೆಯೇ ಇಲ್ಲವೇ ಸಂಸ್ಥೆಯೇ? ರೈತರಿಂದ ಖರೀದಿ ಮಾಡಿದೆಯೇ? ಈ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರ ನೀಡುವಲ್ಲಿ ಸಂಸ್ಥೆಯ ಮುಖ್ಯಸ್ಥರು ಸಂಪೂರ್ಣ ವಿಫಲರಾಗಿದ್ದಾರೆ. ಹಾಗಾದರೆ ಏನಾಯಿತು ಅಂತೀರಾ? ಈ ಸ್ಟೋರಿ ನೋಡಿ. ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಈಶಾ ಸಂಸ್ಥೆಯವರು ನಿರೀಕ್ಷೆ ಮಾಡಲಾರದಷ್ಟು ತಬ್ಬಿಬ್ಬಾದ ಸ್ಥಿತಿ ನಿರ್ಮಾಣವಾಯಿತಾ? ಪತ್ರಕರ್ತರು ಕೇಳಿದ ಯಾವುದೇ ಪ್ರಶ್ನೆಗೆ ಉತ್ತರಿಸಲಾರದೆ ಪರದಾಡುವ ಸ್ಥಿತಿಯು ನಿರ್ಮಾಣವಾಯಿತಾ? ಪ್ರಶ್ನೆಗಳಿಗೆ ಉತ್ತರ ನೀಡುವ ಬದಲು ಪ್ರಶ್ನೆಯನ್ನೇ ಡೈವರ್ಟ್ ಮಾಡಲು ಯತ್ನಿಸಿದ ಘಟನೆಯೂ ನಡೆಯಿತಾ? ಆದರೆ ಕೇಳಿದ ಯಾವುದೇ ಪ್ರಶ್ನೆಗೆ ಮಾತ್ರ ಉತ್ತರ ಸಿಗಲೇ ಇಲ್ಲ ಎಂಬುದು ವಿಶೇಷ. ಮೊದಲಿಗೆ ಈಶಾ ಸಂಸ್ಥೆಯ ಮುಖ್ಯಸ್ಥರು ಈಶಾ ದೇವಾಲಯದಲ್ಲಿ ನಾಗ, ಯೋಗೇಶ್ವರ, ಆದಿಯೋಗಿ ದೇವಾಲಯಗಳು ಈಗಾಗಲೇ ನಿರ್ಮಾಣವಾಗಿದ್ದು ಇದೀಗ ಲಿಂಗಭೈರವಿ ಅಮ್ಮನವರ ದೇವಾಲಯ ನಿರ್ಮಾಣವಾಗುತ್ತಿದೆ. ಆದಷ್ಟು ಶೀಘ್ರದಲ್ಲಿಯೇ ಈ ದೇವಾಲಯ ಪೂರ್ಣಗೊಳ್ಳಲಿದೆ. ಇದರ ಎದುರಿಗೆ ನವಗ್ರಹ ದೇವಾಲಯ ಮತ್ತು ನವಗ್ರಹ ದೇವಾಲಯದ ಎದುರಿನಲ್ಲಿ 2 ಕಲ್ಯಾಣಿಗಳ ನಿರ್ಮಾಣವಾಗಲಿದೆ ಎಂದರು. ಈ ಕಲ್ಯಾಣಿಗಳಿಗೆ ಸೂರ್ಯಕುಂಡ ಮತ್ತು ಚಂದ್ರಕುಂಡ ಎಂಬ ಹೆಸರುಗಳನ್ನು ನಾಮಕರಣ ಮಾಡಲಾಗಿದ್ದು ಸೂರ್ಯಕುಂಡ ಪುರುಷರಿಗೆ ಮೀಸಲಾಗಿದ್ರೆ ಚಂದ್ರಕುಂಡ ಮಹಿಳೆಯರಿಗೆ ಮೀಸಲಿರಲಾಗಿದೆ. ಈಶಾ ಸಂಸ್ಥೆಯಿಂದ ಸಮುದಾಯ ಬೆಳವಣಿಗೆಗೆ ಸುಮಾರು ಕಾರ್ಯಕ್ರಮಗಳು ನಡೆಯುತ್ತಿವೆ. ಚಿಕ್ಕಬಳ್ಳಾಪುರ ಹಸಿರು ಹೆಚ್ಚಿಸಲು ಚಿಕ್ಕಬಳ್ಳಾಪುರ ಔಟ್ರೀಚ್ ಎಂಬ ಕಾರ್ಯಕ್ರಮ 2023ರಿಂದ ಚಾಲ್ತಿಯಲ್ಲಿದೆ. ರೈತರಲ್ಲಿ ಮರ ಆಧಾರಿತ ಕೃಷಿಯ ಬಗ್ಗೆ ಜಾಗೃತಿ ಮೂಡಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಎಂದರು. ಮರದಿಂದಲೂ ಹೇಗೆ ಜೀವನ ಸುಧಾರಿಸಲು ಸಾಧ್ಯ ಎಂಬ ಬಗ್ಗೆ ರೈತರಿಗೆ ಅರಿವು ಮೂಡಿಸಲಾಗುತ್ತಿದೆ. ಅಲ್ಲದೆ ಈಶಾ ಸಂಸ್ಥೆಯಲ್ಲಿ ನರ್ಸರಿಯೊಂದಿದ್ದು ನರ್ಸರಿಯಲ್ಲಿ ಸಸಿಗಳನ್ನು 3 ರೂಪಾಯಿಗೆ 1 ಸಸಿಯಂತೆ ಹಂಚಲಾಗ್ತಿದೆ. ಲಾಭಕ್ಕಿಂತ ರೈತರಿಗೆ ಅನುಕೂಲವಾಗಲಿ ಎಂದು ಸಸಿ ಹಂಚಲಾಗುತ್ತಿದೆ. ಜೊತೆಗೆ ಜಲಾನಯನ ಕಾರ್ಯಕ್ರಮವನ್ನು ಮಾಡಲಾಗುತ್ತಿದೆ. ಮಣ್ಣಿನ ಗುಣಮಟ್ಟ ಹೆಚ್ಚಿಸುವುದು, ರೈತರಿಗೆ ಸಹಕಾರಿಯಾಗುವ ಬಗ್ಗೆಯೂ ಕಾರ್ಯಕ್ರಮಗಳು ನಡೆಯುತ್ತಿವೆ ಎಂದರು. ಈಗ ನಡೀತಾ ಇರೋದ್ರಿಂದ ಆದಷ್ಟು ಬೇಗ ನಾವು ಇದು ಪರಿಪೂರ್ಣ ಆಗೋದನ್ನ ನಿರೀಕ್ಷಿಸ್ತಿದ್ದೀವಿ. ಇದರ ಎದುರುಗಡೆ ಬಂದು ನವಗ್ರಹ ದೇವಸ್ಥಾನ ಕೂಡ ಇರುತ್ತೆ ಈ ದೇವಸ್ಥಾನದ ಎದುರಿಗೆ. ಇದಲ್ಲದೆ ಇದ್ರ ಪಕ್ಕದಲ್ಲಿ ಬಂದು 2 ಪುಷ್ಕರಣಿ ಅನ್ನೋದಕ್ಕಿಂತ ಕಲ್ಯಾಣಿ ಅಂತ ಹೇಳ್ಬೋದು. 2 ಕಲ್ಯಾಣಿ ಕೂಡ ಬರ್ತಾ ಇದೆ. ಹೇಗೆ ನೀವು ಯೋಗನಂದೀಶ್ವರ ದೇವಸ್ಥಾನದಲ್ಲಿ ಅಥವಾ ಭೋಗನಂದೀಶ್ವರ ದೇವಸ್ಥಾನದಲ್ಲಿ ಈ ಪುರಾತನ ದೇವಸ್ಥಾನದಲ್ಲಿ ನೋಡ್ತೀರಾ, ದೇವಸ್ಥಾನಕ್ಕೆ ಹೋಗೋ ಮುಂಚೆ ಪ್ರೋಕ್ಷಣೆನೋ ಅಥವಾ ಸ್ನಾನನೋ ಮಾಡಿ ಹೋಗೋದು ಪದ್ಧತಿ ಇದೆ ಈ ಕಲಾಚಾರದಲ್ಲಿ. ಹಾಗೆಯೇ ಈ ದೇವಸ್ಥಾನದಲ್ಲೂ ಕೂಡ ಅದನ್ನ ನಾವು ತರ್ತಾ ಇದ್ದೀವಿ. ಅದೇನು ಮ್ಯಾಂಡೇಟ್ರಿ ಇರೋದಿಲ್ಲ, ಬಟ್ ಯಾರಿಗೆ ಬೇಕೋ ಅವರು ಉಪಯೋಗಿಸ್ಕೋಬೋದು. ಇದು 2 ಕುಂಡು ಬರುತ್ತೆ. ಅದಕ್ಕೆ ಸೂರ್ಯಕುಂಡ ಅಂತ ಹೇಳ್ತೀವಿ. ಇನ್ನೊಂದು ಬಂದು ಚಂದ್ರಕುಂಡ. ಸೂರ್ಯಕುಂಡ ಬಂದು ಗಂಡಸರಿಗೆ, ಚಂದ್ರಕುಂಡ ಬಂದು ಹೆಂಗಸರಿಗೆ. ಇದಲ್ಲದೆ ನೀವೆಲ್ಲ ನೋಡ್ತಿರ್ಬೋದು, ಮತ್ತು ನಿಮ್ಮ
ಪತ್ರಿಕೆಯಲ್ಲೂ ಕೂಡ ನಾವು ನೋಡ್ತಾ ಇರ್ತೀವಿ. ನಮ್ಮ ಔಟ್ರೀಚ್ ಆ್ಯಕ್ಟಿವಿಟೀಸ್ ಇರ್ಬೋದು ಅಥವಾ ನಮ್ಮ ಕಾರ್ಯಕ್ರಮ ಸದ್ಗುರು ಸನ್ನಿಧಿಯಲ್ಲಿ ನಡೀತಿರೋ ಎಲ್ಲ ಕಾರ್ಯಕ್ರಮ ಡೀಟೇಲ್ಸ್ ಎಲ್ಲ ನೀವು ನಿಮ್ಮ ಮೀಡಿಯಲ್ಲೆಲ್ಲ ನೀವು ಪ್ರಚಾರ ಮಾಡ್ತಿರ್ತೀರ. ತುಂಬ ತುಂಬ ಧನ್ಯವಾದಗಳು. ನಿಮ್ಮಿಂದ ನಾವು ಬಹಳಷ್ಟು ಜನಗಳಿಗೆ ರೀಚ್ ಆಗೋದಕ್ಕೆ ಇದು ಸಹಾಯ ಆಗ್ತಾ ಇದೆ. ಸೊ ರೀಸೆಂಟಾಗಿ ಮಕರ ಸಂಕ್ರಾಂತಿ ಇರ್ಬೋದು, ಆಲ್ಮೋಸ್ಟ್ ಎಲ್ಲ ಪೇಪರಲ್ಲೂ ಎಲ್ಲ ಮೀಡಿಯಲ್ಲೂ ಕೂಡ ನೀವು ಕವರ್ ಮಾಡಿದ್ರಿ. ಸೊ ಈ ರೀತಿ ಎಲ್ಲ ಕಾರ್ಯಕ್ರಮ ಅಲ್ಲಿ ನಡೀತಿರೋದನ್ನ ನೀವು ಕವರ್ ಮಾಡ್ತಾ ಇದ್ದೀರಾ. ಸೊ ನಿಮಗೆಲ್ಲ ನಮ್ಮದು ಥ್ಯಾಂಕ್ಸ್. ಕಳೆದ 2 ವರ್ಷಗಳಿಂದ 1.5 ಲಕ್ಷ ಸಸಿಗಳನ್ನು ಚಿಕ್ಕಬಳ್ಳಾಪುರ ವ್ಯಾಪ್ತಿಯಲ್ಲಿ ವಿತರಿಸಲಾಗಿದೆ. ಇದರಿಂದ ರೈತರ ಆದಾಯ 800% ಹೆಚ್ಚಲಿದೆ ಎಂಬ ನಿರೀಕ್ಷೆ ಇದೆ. ಜೊತೆಗೆ ಆಂಬ್ಯುಲೆನ್ಸ್ ಸೇವೆ, ಸಂಚಾರಿ ಕ್ಲಿನಿಕ್ ನಡೆಸಲಾಗುತ್ತಿದೆ. ಸುಮಾರು 30,000 ಮಂದಿಗೆ ಈವರೆಗೆ ಸಂಚಾರಿ ಕ್ಲಿನಿಕ್ ಮೂಲಕ ಚಿಕಿತ್ಸೆ ಮತ್ತು ಔಷಧಿಗಳನ್ನು ನೀಡಲಾಗಿದೆ ಎಂದರು. ನಂತರ ಸ್ಥಳೀಯ ಮಹಿಳೆ ಕೃಷ್ಣವೇಣಿ ಮಾತನಾಡಿ, ಇಶಾ ಸಂಸ್ಥೆಯಿಂದ ಸ್ಥಳೀಯರಿಗೆ ಹೆಚ್ಚು ಅನುಕೂಲವಾಗುತ್ತಿದೆ ಎಂದು ಹೇಳುತ್ತಿದ್ದಂತೆ ಪತ್ರಕರ್ತರ ಪ್ರಶ್ನೆಗಳ ಸುರಿಮಳೆ ಆರಂಭವಾಯಿತು. ಇಶಾ ಸಂಸ್ಥೆಯಿಂದ ಸ್ಥಳೀಯರಿಗೆ ಆಗುತ್ತಿರುವ ಅನುಕೂಲಗಳೇನು ಎಂದು ಪತ್ರಕರ್ತರು ಪ್ರಶ್ನೆ ಕೇಳಿದ್ರೆ ಕೃಷ್ಣವೇಣಿ ಅವರು ಉತ್ತರಿಸಲಾಗದೆ ತಬ್ಬಿಬ್ಬಾದ್ರ. ಇನ್ನು ಅನುಕೂಲದ ಬದಲಿಗೆ ಅನಾನುಕೂಲಗಳೇ ಹೆಚ್ಚಾಗಿರುವ ಆರೋಪಗಳಿವೆಯಲ್ಲ ಎಂಬ ಪ್ರಶ್ನೆಗೆ ಯಾರಿಂದಲೂ ಉತ್ತರ ಸಿಗಲೇ ಇಲ್ಲ. ಕಂದಾಯ ಜಮೀನು ಒತ್ತುವರಿಯ ಬಗ್ಗೆ ತಹಸೀಲ್ದಾರ್ ನೋಟಿಸ್ ನೀಡಿರುವ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಅದು ನ್ಯಾಯಾಲಯದಲ್ಲಿದೆ, ಹಾಗಾಗಿ ಆ ವಿಚಾರ ಮಾತನಾಡುವುದಿಲ್ಲ ಎಂದು ಜಾರಿಗೊಳ್ಳುವ ಪ್ರಯತ್ನ ನಡೆಯಿತು. ಇನ್ನು ಇಶಾ ಸಂಸ್ಥೆಯ ಒಟ್ಟು ಜಮೀನು ಎಷ್ಟಿದೆ, ಅದರಲ್ಲಿ ಸರ್ಕಾರ ನೀಡಿರುವುದು ಎಷ್ಟು, ಸಂಸ್ಥೆ ಖರೀದಿಸಿರುವುದು ಎಷ್ಟು ಎಂಬ ಪ್ರಶ್ನೆಗೆ ವಿನಯ್ ಎಂಬ ಸ್ವಯಂ ಸೇವಕರು ಉತ್ತರಿಸಲು ಬಂದು ಜಮೀನು ಎಷ್ಟಿದೆ ಎಂಬುದು ಮಾಹಿತಿ ಇಲ್ಲ, ಆದರೆ ಸರ್ಕಾರದಿಂದ 1 ಇಂಚು ಜಮೀನು ಪಡೆದಿಲ್ಲ ಮತ್ತು ಖರೀದಿಸಿಲ್ಲ. ಸ್ಥಳೀಯ ರೈತರು ಮತ್ತು ಜಮೀನ್ದಾರರಿಂದಲೇ ಜಮೀನು ಖರೀದಿಸಿರುವುದಾಗಿ ಹೇಳಿದ್ರ. ಕಂದಾಯ ಭೂಮಿಯಾಗಲಿ ಅರಣ್ಯ ಭೂಮಿಯಾಗಲಿ ಒತ್ತುವರಿ ಮಾಡಿಲ್ಲ ಎಂದ್ರ. ಅಲ್ಲದೆ ಮರ ಕಡಿದೇ ಇಲ್ಲ, ಯಾವುದೇ ವನ್ಯಜೀವಿಗೆ ತೊಂದರೆ ಮಾಡಿಲ್ಲ ಎಂದ್ರ. ಪತ್ರಕರ್ತರು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಪರದಾಡಿದ ಸಂಸ್ಥೆಯ ಮುಖ್ಯಸ್ಥರು ಮತ್ತು ಸ್ವಯಂ ಸೇವಕರು ಕೊನೆಗೆ ಇಶಾ ಸಂಸ್ಥೆಯಲ್ಲಿ ಉಚಿತವಾಗಿ ಸಿಗುತ್ತಿರುವ ಸೇವೆ ಏನು ಎಂಬುದನ್ನಾದರೂ ಹೇಳಿ ಎಂದು ಕೇಳಿದಾಗ ಯೋಗ ಉಚಿತವಾಗಿ ಕಲಿಸಲಾಗುತ್ತಿದೆ ಎಂದ್ರ. ಯೋಗ ಹೊರತುಪಡಿಸಿ ಇನ್ಯಾವುದೇ ಸೇವೆ ನಿಮ್ಮ ಸಂಸ್ಥೆಯಿಂದ ನೀಡುತ್ತಿಲ್ಲವೇ ಎಂದರೆ ಮತ್ತೆ ಅದೇ ಮೊಬೈಲ್ ಕ್ಲಿನಿಕ್ ಪ್ರಸ್ತಾಪಿಸಿದ್ರ. ಕೊನೆಗೆ ಇಶಾ ಸಂಸ್ಥೆಯ ಮುಖ್ಯಸ್ಥರ ಪರದಾಟ ನೋಡಲಾಗದೆ ಪತ್ರಕರ್ತರೇ ಸುದ್ದಿಗೋಷ್ಠಿಯನ್ನು ಬರಾಕಷ್ಟು ಮಾಡಬೇಕಾಯ್ತಾ. ಅಂಬರೀಷಿಯನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸ್ಥಳಗಳಲ್ಲಿ ಒಂದಾದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಪ್ರಸಿದ್ಧ ಶ್ರೀ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಇಂದು 66 ನವಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಶ್ರೀ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದಿಂದ ಘಾಟಿ ಕ್ಷೇತ್ರದಲ್ಲಿ ಆಯೋಜಿಸಿದ್ದ ಉಚಿತ ಸಾಮೂಹಿಕ ವಿವಾಹದಲ್ಲಿ 66 ನೂತನ ಜೋಡಿಗಳು ಸತಿಪತಿಗಳಾದರು. ಆದಿಚುಂಚನಗಿರಿ ಮಠದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳ ಸಾನ್ನಿಧ್ಯ ಹಾಗೂ ಆಹಾರ ಸಚಿವ KH ಮುನಿಯಪ್ಪ ಅವರ ಸಮ್ಮುಖದಲ್ಲಿ ನೂತನ ವಧೂವರರಿಗೆ ಆಶೀರ್ವದಿಸಿ ಶುಭ ಹಾರೈಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ KH ಮುನಿಯಪ್ಪ ಅವರು ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಆಶೀರ್ವಾದ ಮಾಡಲು ಬಂದಿರುವ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳಿಗೆ ಧನ್ಯವಾದ ಅರ್ಪಿಸಿದರು. ಶುಭ ಲಗ್ನದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಕ್ಷೇತ್ರದಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆದಿರುವುದು ವಿಶೇಷವಾಗಿದೆ. ಈ ಪುಣ್ಯ ಕಾರ್ಯಕ್ರಮಕ್ಕೆ ಬಂದಿರುವುದು ನನಗೂ ಹೆಮ್ಮೆ ಇದೆ. ಬಡವರಿಗೆ, ಹಿಂದುಳಿದವರಿಗೆ, ಸರಳ ವಿವಾಹ ಬಯಸುವವರಿಗೆ ಈ ಸಾಮೂಹಿಕ ವಿವಾಹ ಬಹಳ ಸಹಕಾರಿಯಾಗಿದೆ ಎಂದರು. ಸಾಲ ಮಾಡಿ ಲಕ್ಷಾಂತರ ರುಗಳನ್ನು ಖರ್ಚು ಮಾಡಿ ಆಗುವ ಮದುವೆಗಳಿಂದ ಮುಂದೆ ಸಾಲ ತೀರಿಸಲಾಗದ ಪರಿಸ್ಥಿತಿ ನಿರ್ಮಾಣ ಆಗಬಹುದು.
ವಿವಾಹ ಆಗುವುದರಿಂದ ನೆಮ್ಮದಿಯ ಜೀವನ ನಡೆಸಬಹುದು. ದೇವರ ಸನ್ನಿಧಾನದಲ್ಲಿ ನೆರವೇರಿರುವ ಈ ಸಾಮೂಹಿಕ ವಿವಾಹ ಶ್ರೇಷ್ಠವಾಗಿದೆ. ತಮಗೆ ಉತ್ತಮ ಜೀವನ, ಆರೋಗ್ಯ, ಭಾಗ್ಯ, ಆಯಸ್ಸು ಕೊಟ್ಟು ದೇವರು ಕಾಪಾಡಲಿ ಎಂದು ನವದಂಪತಿಗಳಿಗೆ ಶುಭ ಹಾರೈಸಿದರು. ನವದಂಪತಿಗಳಾದ ತಾವು ಪ್ರೀತಿ ವಾತ್ಸಲ್ಯದಿಂದ ಜೀವನ ಮಾಡಬೇಕು ಮತ್ತು ತಮ್ಮ ತಂದೆ ತಾಯಿ ಕುಟುಂಬದವರನ್ನು ಚೆನ್ನಾಗಿ ಪೋಷಿಸಿ ಉತ್ತಮ ಜೀವನ ಸಾಗಿಸಲು ಸಲಹೆ ನೀಡಿದರು. ಇನ್ನು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿದ ಪ್ರಾಧಿಕಾರ ಹಾಗೂ ಅಧಿಕಾರಿಗಳಿಗೆ ಸಚಿವರು ಧನ್ಯವಾದ ತಿಳಿಸಿದರು. ಮಾಂಗಲ್ಯ ಭಾಗ್ಯ ಯೋಜನೆಯಡಿ ಪ್ರಾಧಿಕಾರದಿಂದ ನವ ಜೋಡಿಗೆ ತಾಳಿ, 2 ಚಿನ್ನದ ಗುಂಡು, ಪಂಚೆ, ಶಲ್ಯ, ಬೆಳ್ಳಿ ಕಾಲುಂಗುರವನ್ನು ಉಚಿತವಾಗಿ ನೀಡಲಾಗಿದೆ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ನಾನ್ನೂರ 50 ವರ್ಷಗಳ ಹಿಂದೆ ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿ ಶ್ರೀಕೃಷ್ಣದೇವರಾಯರ ಗುರುಗಳಾದ ವ್ಯಾಸರಾಯರು ಪಟ್ಟಣದ ಪಶ್ಚಿಮ ಭಾಗಕ್ಕೆ ಹರಿಯುತ್ತಿರುವ ಚಿತ್ರಾವತಿ ನದಿ ದಡದಲ್ಲಿ ನಿರ್ಮಿಸಿದ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಸಮರ್ಪಕ ರಸ್ತೆ ಇಲ್ಲವಾಗಿದೆ. ದೇಶದೆಲ್ಲೆಡೆ ಸುಮಾರು 732 ಆಂಜನೇಯ ಸ್ವಾಮಿ ಪ್ರತಿಮೆಗಳನ್ನು ಪ್ರತಿಷ್ಠಾಪಿಸಿದ ಕೀರ್ತಿ ಹಾಗೂ ಆಂಧ್ರಪ್ರದೇಶದ ಕಂದಕೂರು ಕೆರೆಯ ನಿರ್ಮಾತೃ ವ್ಯಾಸರಾಜ ತೀರ್ಥ ಮಹಾಸ್ವಾಮಿಗಳಿಗೆ ಸಲ್ಲುತ್ತದೆ. ನಂದಿ ಬೆಟ್ಟದಲ್ಲಿ ಜನಿಸಿ ಬಾಗೇಪಲ್ಲಿ ಪಟ್ಟಣದ ಹೊರವಲಯದಲ್ಲಿ ಹರಿಯುವ ಚಿತ್ರಾವತಿ ನದಿ ತೀರದಲ್ಲಿ ಪ್ರತಿಷ್ಠಾಪಿಸಿದ ಆಂಜನೇಯ ಸ್ವಾಮಿಯ ಸನ್ನಿಧಾನ ಗತಕಾಲದ ವೈಭವಕ್ಕೆ ಸಾಕ್ಷಿಯಾಗಿದೆ. 75 ವರ್ಷಗಳ ಹಿಂದೆ ಬಾಗೇಪಲ್ಲಿ ತಹಸೀಲ್ದಾರ್ ಆಗಿದ್ದ ನಂಜಯ್ಯ ಮಠ ಚಿತ್ರಾವತಿ ನದಿ ತೀರದಲ್ಲಿ ಪಾಳು ಬಿದ್ದ ಸ್ಥಿತಿಯಲ್ಲಿದ್ದ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಗಮನಿಸಿ ವಾರದ ಪೂಜೆಗೆ ವ್ಯವಸ್ಥೆ ಮಾಡಿದ್ರ. ಸಂತಾನ ಬೇಡಿ ಬಂದ ದಂಪತಿಗಳಿಗೆ ಈ ಆಂಜನೇಯ ಸ್ವಾಮಿ ಅನುಗ್ರಹ ಸಿಗುತ್ತದೆ ಎಂಬುದು ಸ್ಥಳೀಯರ ನಂಬಿಕೆ. ಸುಮಾರು 400 ವರ್ಷಗಳ ಕಾಲದ ಅಶ್ವತ್ಥ ಮರವೊಂದು ಗರ್ಭಗುಡಿ ಮುಂಭಾಗದಲ್ಲಿ ಇತ್ತ. ಅದರ ಬುಡದ ಮಧ್ಯದಲ್ಲಿ ನಾಗರಕಲ್ಲು ಸಿಕ್ಕಿದೆ. ಅದನ್ನ ಆಂಜನೇಯ ಸ್ವಾಮಿ ಪ್ರತಿಮೆಯ ಪಕ್ಕದಲ್ಲೇ ಇರಿಸಲಾಗಿದೆ. ಇತ್ತೀಚಿನ ಕೆಲ ವರ್ಷಗಳಿಂದ ಶ್ರಾವಣ ಮಾಸ, ನವರಾತ್ರಿ, ರಾಮನವಮಿ ಪರ್ವಕಾಲಗಳಲ್ಲಿ ಪ್ರತಿನಿತ್ಯ ಅನೇಕ ಹೋಮ ಹವನ, ವೆಂಕಟೇಶ ಕಲ್ಯಾಣ ಮುಂತಾದ ಸೇವೆಯನ್ನ ನಡೆಸುತ್ತಿರುವುದು ಸ್ವಾಮಿಯ ವಿಶೇಷ ಸನ್ನಿಧಾನಕ್ಕೆ ಕಾರಣವಾಗಿದೆ. ಪ್ರತಿ ವರ್ಷ ಚೈತ್ರ ಮಾಸದ ಪಂಚಮಿಯಂದು 5 ದಿನಗಳ ಕಾಲ ರಥೋತ್ಸವ ನಡೆಸಿಕೊಂಡು ಬರುತ್ತಿದ್ದಾರೆ. ಶ್ರಾವಣ ಮಾಸದಲ್ಲಿ ಪ್ರತಿದಿನ ಅಭಿಷೇಕ, ಪ್ರತಿ ಶನಿವಾರ ವಿಶೇಷ ಅಲಂಕಾರ ಮಾಡಲಾಗ್ತಿದೆ. ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ನಡೆಸಿಕೊಂಡು ಬರಲಾಗಿದೆ. मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि. ಚಿತ್ರಾವತಿ ಆಂಜನೇಯ ಸ್ವಾಮಿ ಬಹುಶಃ ಇದರ ಇತಿಹಾಸ ಬಹುಶಃ ಯಾರಿಗೂ ಗೊತ್ತಿರಲಿಕ್ಕಿಲ್ಲ ಅಂತ ಕಾಣ್ತದೆ. ಯಾಕೆಂದರೆ ಇದು 1500 ಅಂದರೆ 1422ನೇ ಶತಮಾನ. ಇಲ್ಲಿ ವ್ಯಾಸರಾಜರು ಕೃಷ್ಣದೇವರಾಯರ ಗುರುಗಳಾದಂತಹ ಕೃಷ್ಣದೇವರಾಯರ ಕುಹುಯೋಗವನ್ನು ನಿವಾರಣೆ ಮಾಡಿ, ಅವರ ಮೃತ್ಯುವನ್ನು ನಿವಾರಣೆ ಮಾಡಿ ಗುರುಸ್ಥಾನವನ್ನು ಅಲಂಕರಿಸಿದಂತಹ ವ್ಯಾಸರಾಜರು, ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬಂದಂತಹ ವ್ಯಾಸರಾಜ ಗುರುಸಾರ್ವಭೌಮರು ಪ್ರತಿಷ್ಠೆ ಮಾಡಿದಂತಹ ಒಂದು ವಿಗ್ರಹ ಇದು. ಮುಖ್ಯ ಪ್ರಾಣದೇವರ ಆಂಜನೇಯ ಸ್ವಾಮಿಯ ವಿಗ್ರಹ. ಪ್ರತಿಷ್ಠಾತ ಸಮಾಖ್ಯಾತ 32 ಸಪ್ತಶತಕಾನ್ ಅಂತ ಹೇಳ್ತಾ ಇದು ಶಾಸ್ತ್ರದಲ್ಲಿ ಹೇಳಿರುವಂತಹ ಮಾತು. ಅಂದರೆ 732 ಹನುಮಂತನ ವಿಗ್ರಹಗಳನ್ನು ಪ್ರತಿಷ್ಠೆ ಮಾಡಿದ ಕೀರ್ತಿ ಗುರುಸಾರ್ವಭೌಮರಾದಂತಹ ವ್ಯಾಸರಾಜರದ್ದು. ಅಂತಹ ವ್ಯಾಸರಾಜ ಗುರುಸಾರ್ವಭೌಮರು ಸಂಚಾರ ಮಾಡಿಕೊಂಡು ಈ ಕಡೆ ಬರುವಾಗ ಈ ಚಿತ್ರಾವತಿ ನದಿಯ ಪಾತ್ರ ತುಂಬ ದೊಡ್ಡದಾಗಿತ್ತು. ಆಗ್ತಿದೆ. ಈ ದೇವರಿಗೆ ಮಡಿ ಮೈಲಿಗೆ ಎಂದರೆ ಆಗುವುದಿಲ್ಲ. ಅರ್ಚಕರಾಗಲಿ ಯಾವುದೇ ಭಕ್ತಾದಿಗಳಾಗಲಿ ಅಂತಹ ಕೆಲಸ ಮಾಡಿದರೆ
ನಾಗರ ಹಾವು ಗರ್ಭಗುಡಿಯ ಹೊಸ್ತಿಲ ಬಳಿ ಬಂದು ಮಲಗುತ್ತದೆ. ಅಷ್ಟೊಂದು ಪಾವಿತ್ರತೆಯಿಂದ ಕೂಡಿರುವ ದೇವಾಲಯ ಇದಾಗಿದೆ ಎಂದು ಅರ್ಚಕ ವೇಣುಗೋಪಾಲಾಚಾರ್ಯವರು ಮಾಹಿತಿ ನೀಡಿ ದೇವಾಲಯದ ಬಗ್ಗೆ ವಿವರಣೆ ನೀಡಿದರು. ಇಂತಹ ದೇವಾಲಯಕ್ಕೆ ಹೋಗಲು ಸಮರ್ಪಕ ರಸ್ತೆ ಮಾರ್ಗವಿಲ್ಲ. ದೇವಾಲಯದ ಮುಂಭಾಗದಲ್ಲಿ ಹರಿಯುವ ಚಿತ್ರಾವತಿ ನದಿ ಪಾತ್ರ ಕೊಳಚೆ ನೀರಿನಿಂದ ತುಂಬಿದೆ. ಗಬ್ಬು ವಾಸನೆ ಬರುತ್ತಿದೆ. ಹಾಗಾಗಿ ನದಿ ಸ್ವಚ್ಛಗೊಳಿಸಿ ದೇವಾಲಯಕ್ಕೆ ಪೂರ್ವ ವೈಭವ ತರಬೇಕಿದೆ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಈಗಾಗಲೇ ರೈತರು ಹೇಳಿರುವ ಸಮಸ್ಯೆಗಳನ್ನು ಶೀಘ್ರದಲ್ಲೇ ಬಗೆಹರಿಸಲು ತಾಲೂಕಿನ ಎಲ್ಲ ಅಧಿಕಾರಿಗಳಿಗೂ ಕಟ್ಟುನಿಟ್ಟಿನ ಕ್ರಮ ವಹಿಸುವಂತೆ ಸೂಚಿಸಲಾಗುವುದೆಂದು ತಾಲೂಕು ದಂಡಾಧಿಕಾರಿ ಶಿವಕುಮಾರ್ ಕಾಸನೂರು ಭರವಸೆ ನೀಡಿದರು. ನಂಜನಗೂಡು ಎಪಿಎಂಸಿ ಆವರಣದಲ್ಲಿ ರೈತರು ಮತ್ತು ಅಧಿಕಾರಿಗಳ ಸಮ್ಮುಖದಲ್ಲಿ ನಡೆದ ಕುಂದುಕೊರತೆ ಸಭೆಯಲ್ಲಿ ಮಾತನಾಡಿದ ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು, ಕಳೆದ ಬಾರಿ 2023ರಲ್ಲಿ ರೈತರ ಸಭೆ ನಡೆದಿತ್ತು. ಆ ಸಭೆಯ ಪ್ರಕಾರದಂತೆ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸಲಾಗಿದೆ. ಮತ್ತಷ್ಟು ಸಮಸ್ಯೆಗಳನ್ನು ಮುಂದಿನ ದಿನಗಳಲ್ಲಿ ಬಗೆಹರಿಸಲಾಗುತ್ತದೆ. ತಾಲೂಕು ಕಚೇರಿ, ಶೌಚಾಗೃಹ, ಕುಡಿಯುವ ನೀರು, ಪ್ರಮಾಣ ಪತ್ರ ಪಡೆಯಲು ಆಗುತ್ತಿರುವ ಸಮಸ್ಯೆಗಳನ್ನು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಹಾಗೂ ಗ್ರಾಮ ಲೆಕ್ಕಾಧಿಕಾರಿಗಳು ನಾಡ ಕಚೇರಿಯಲ್ಲಿ ಇದ್ದು ಕೆಲಸ ಮಾಡಲು ಕ್ರಮ ವಹಿಸುತ್ತೇನೆ ಎಂದರು. ತಾಲೂಕಿನ ಎಲ್ಲ ಅಧಿಕಾರಿಗಳು ಪ್ರತಿ ವಾರ ಹಾಗೂ ತಿಂಗಳಿಗೊಮ್ಮೆ ಸಭೆ ನಡೆಸುತ್ತಾರೆ. ಆದರೆ ರೈತರ ಸಭೆಯನ್ನು ಮಾತ್ರ 2 ವರ್ಷ ಹಾಗೂ 3 ವರ್ಷಗಳಿಗೊಮ್ಮೆ ನಡೆಸುತ್ತಿದ್ದೀರಿ. ಇದು ಅರ್ಥಪೂರ್ಣ ಸಭೆಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಮಳೆಯಿಂದ ಕಳೆದ ವರ್ಷ ಹಾನಿಯಾಗಿರುವ ರೈತರ ಬೆಳೆಗಳಿಗೆ ಇನ್ನೂ ಸರಿಯಾದ ಪರಿಹಾರ ಸಿಕ್ಕಿಲ್ಲ. ಗ್ರಾಮಾಂತರ ಪ್ರದೇಶಗಳಲ್ಲಿ ಅಕ್ರಮ ಮದ್ಯ ಮಾರಾಟ ನಡೆಯುತ್ತಿದೆ. ಈ ಬಗ್ಗೆ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ. ಕಾಡು ಪ್ರಾಣಿಗಳ ಕಾಟ ಮಿತಿ ಮೀರಿದೆ. ತಾಲೂಕಿನಲ್ಲಿ 34,000 ಪೌತಿ ಖಾತೆಗಳು ಆಗಿಲ್ಲ. ತಾಲೂಕು ಕಚೇರಿಯಲ್ಲಿ ಬಡ ರೈತರಿಗೆ ಒಂದು ನ್ಯಾಯ, ಶ್ರೀಮಂತರಿಗೆ ಮತ್ತೊಂದು ನ್ಯಾಯ. ದುಡ್ಡು ಕೊಟ್ಟವರಿಗೆ ಒಂದೇ ದಿನದಲ್ಲಿ ದಾಖಲಾತಿಗಳು ಸಿಗುತ್ತವೆ. ಸಾಮಾನ್ಯ ಜನರಿಗೆ ವರ್ಷಗಟ್ಟಲೆ ಕಚೇರಿಗೆ ಅಲಿಸುತ್ತಾರೆ ಎಂದು ಆಕ್ರೋಶ ವ್ಯಕ್ತವಾಯಿತು. ತಾಲೂಕಿನ ಎಲ್ಲ ನಾಡ ಕಚೇರಿಗಳಲ್ಲಿ ಅಧಿಕಾರಿಗಳು ಇದ್ದು ಕೆಲಸ ಮಾಡುತ್ತಿಲ್ಲ. ಜನನ ಪ್ರಮಾಣ ಪತ್ರ ಪಡೆಯಲು ಲಂಚ ಕೇಳುತ್ತಾರೆ. ಈ ಸಂಬಂಧ ಕೇಳಿದ್ರೆ ರೈತರ ಮೇಲೆ ದೌರ್ಜನ್ಯ ಮಾಡುತ್ತಾರೆ. ತಾಲೂಕಿನ ಹಲವು ನಾಡ ಕಚೇರಿಗಳಲ್ಲಿ ಗ್ರಾಮ ಸಹಾಯಕರನ್ನ ಬಳಸಲಾಗುತ್ತಿದೆ. ಕೆರೆ ಒತ್ತುವರಿ ತೆರವುಗೊಳಿಸಲು ಸಾಧ್ಯವಾಗುತ್ತಿಲ್ಲ. ಗ್ರಾಮ ಪಂಚಾಯಿತಿ ಕಾರ್ಯಾಲಯಗಳಲ್ಲಿ ವ್ಯಾಪಕ ಭ್ರಷ್ಟಾಚಾರ ತುಂಬಿ ತುಳುಕುತ್ತಿದೆ. ಜಮೀನುಗಳಿಗೆ ರಸ್ತೆ ತೆರವುಗೊಳಿಸಲು ಸಾಧ್ಯವಾಗುತ್ತಿಲ್ಲ. ಕೆರೆಗಳಲ್ಲಿ ಹೂಳು ತುಂಬಿದ್ದು ತೆಗೆಸಲು ಸಾಧ್ಯವಾಗುತ್ತಿಲ್ಲ. ತಗಡೂರು ಗ್ರಾಮ ಪಂಚಾಯಿತಿ ಕಾಮಗಾರಿಯಲ್ಲಿ 10 ಲಕ್ಷ ರುಗಳನ್ನು ಅಕ್ರಮ ಮಾಡಿದ್ದಾರೆ ಎಂದು ಆರೋಪಗಳ ಸೋರಿಮಳೆಯೇ ಮಾಡಲಾಯಿತು. ಉಲ್ಲಹಳ್ಳಿ ನಾಡ ಕಚೇರಿಯಲ್ಲಿ ಅಧಿಕಾರಿಗಳು ಕೈಗೆ ಸಿಗುತ್ತಿಲ್ಲ. ಸಭೆಗೆ ಹಲವು ಇಲಾಖೆಯ ಅಧಿಕಾರಿಗಳು ಬಾರದೇ ಇರುವ ಕಾರಣ ಸಭೆ ಅಪೂರ್ಣವಾಗಿದೆ. ತಾಲೂಕು ಕಚೇರಿಯಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ. ತಾಲೂಕು ಕಚೇರಿ ಆವರಣದಲ್ಲಿ ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಪ್ರತ್ಯೇಕ ಶೌಚಾಗೃಹ ವ್ಯವಸ್ಥೆ ಮಾಡಿಲ್ಲ. ಸಭೆಗೆ ಬಾರದ ಅಧಿಕಾರಿಗಳ ವಿರುದ್ಧ ನೋಟಿಸ್ ಜಾರಿ ಮಾಡುವಂತೆ ತಾಲೂಕು ದಂಡಾಧಿಕಾರಿಗಳಿಗೆ ಆಗ್ರಹಪಡಿಸಿದ್ರು. ಇನ್ನು ಸಭೆಯಲ್ಲಿ ತಾಲೂಕು ದಂಡಾಧಿಕಾರಿ ಶಿವಕುಮಾರ್ ಕಾಸನೂರು, ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್, ರವಿ, ರಾಜೇಶ್, ನಾಗರಾಜ್, ತೋಟಗಾರಿಕೆ ಇಲಾಖೆಯ ಚಂದ್ರು, ಭವ್ಯಶ್ರೀ, ಮಂಜುಳಾ, ಅರಣ್ಯಾಧಿಕಾರಿ ನಿತಿನ್ ಕುಮಾರ್, ಇನ್ನೂ ಹಲವರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ನಮಸ್ಕಾರ. ನಿಮ್ಮೆಲ್ಲರಿಗಾಗಿ ಒಂದು ಸಂತೋಷದ ಸುದ್ದಿ ಇದೆ. ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರದಲ್ಲಿ ವರ್ಣ ಫ್ಯಾಷನ್ ಅಂಡ್ ಆನಿಮೇಷನ್ ಸಂಸ್ಥೆಯು ವಿಭಿನ್ನ ಹಾಗೂ ಪ್ರಗತಿಪರ ಕೋರ್ಸ್ಗಳೊಂದಿಗೆ ನಿಮ್ಮ ಮುಂದೆ ಬಂದಿದೆ. ಈ ಸಂಸ್ಥೆಯಲ್ಲಿ PUC ಅಥವಾ ಡಿಗ್ರಿ ನಂತರ ಹೊಸದಾಗಿ ಕೆಲಸ ಹುಡುಕುವ ವಿದ್ಯಾರ್ಥಿಗಳು, ಹೊಸ ಕೌಶಲ್ಯಗಳನ್ನು ಕಲಿಯಲು ಇಚ್ಛಿಸುವ ಉದ್ಯೋಗವಿಲ್ಲದವರು ಹಾಗೂ ಕ್ರಿಯಾಶೀಲ ಕಲಿಕೆಗೆ ಆಸಕ್ತಿ ಇರುವ ಎಲ್ಲರಿಗೂ ಸಮರ್ಪಕವಾದ ತರಬೇತಿ ನೀಡಲಾಗುವುದು. ಇಲ್ಲಿ ನೀಡಲಾಗುವ ಪ್ರಮುಖ ಕೋರ್ಸ್ಗಳು ಫ್ಯಾಷನ್ ಡಿಸೈನಿಂಗ್, ಗ್ರಾಫಿಕ್ ಡಿಸೈನಿಂಗ್, ಆನಿಮೇಷನ್, ಬ್ಯೂಟಿಷಿಯನ್. ಈ ಕೋರ್ಸ್ಗಳ ವಿಶೇಷತೆಗಳು: ನಿಮ್ಮ ಶೈಲಿಯನ್ನು ಕೌಶಲ್ಯವಾಗಿ ರೂಪಿಸಿಕೊಳ್ಳುವ ಅವಕಾಶ, ಅತ್ಯಾಧುನಿಕ ತಂತ್ರಜ್ಞಾನದ ಬಳಕೆ, ಅನುಭವ ಹೊಂದಿದ ಅಧ್ಯಾಪಕರು, ಅನುವುಗೊಳ್ಳುವ ಶುಲ್ಕ ಹಾಗೂ ಆರ್ಥಿಕ ಸಹಾಯ ವ್ಯವಸ್ಥೆ, ವೈವಿಧ್ಯಮಯ ತರಬೇತಿ ವೇಳಾಪಟ್ಟಿ, ಉದ್ಯೋಗಾವಕಾಶಗಳೊಂದಿಗೆ ಮಾರ್ಗದರ್ಶನ. ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವ ಈ ಅತ್ಯುತ್ತಮ ಅವಕಾಶವನ್ನು
ಕೈಮಿಟುಕದಾಗಿ ಬಿಡದೆ ತಕ್ಷಣ ಸಂಪರ್ಕಿಸಿ. ಪ್ರವೇಶ ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9164151991. ಮತ್ತೊಂದು ಸಂಖ್ಯೆ 9980979131. ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜ್ ಚಿಕ್ಕಬಳ್ಳಾಪುರ. ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ PCMB, PCMC ಹಾಗೂ ಕಾಮರ್ಸ್ EBAC. ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 4 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5ರಿಂದ 7 ಗಂಟೆವರೆಗೆ ನಿರಂತರ 8 ತಿಂಗಳು JEE, NEET, CET ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷದ ಸರ್ಕಾರಿ ಕೋಟಾದಲ್ಲಿ ಶಶಿಪ್ರಸಾದ್ ಮತ್ತು ಮೌನಿಕಾ ಇಬ್ಬರು ವಿದ್ಯಾರ್ಥಿಗಳು ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ಬೆಂಗಳೂರು ಮತ್ತು ಸುಬ್ಬಯ್ಯ ಮೆಡಿಕಲ್ ಕಾಲೇಜು ಶಿವಮೊಗ್ಗದಲ್ಲಿ ದಾಖಲಾತಿ ಪಡೆದಿರುತ್ತಾರೆ. ಇಂದೇ ನಿಮ್ಮ ಮಕ್ಕಳನ್ನು ಸೇರಿಸಿ. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮು ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9739702077. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಆರ್ಯವೈಶ್ಯರು ತಮ್ಮ ಕುಲದೇವತೆ ವಾಸವಿ ಮಾತೆ ಜಯಂತಿಯನ್ನು ವೈಭವಯುತವಾಗಿ ಆಚರಿಸುತ್ತಿರುವುದು ಅಭಿನಂದನೀಯ ಎಂದು ಶಾಸಕ ಪುಟ್ಟಸ್ವಾಮಿಗೌಡ ಹೇಳಿದರು. ಗೌರಿಬಿದನೂರು ನಗರದ ಹಳೆ ಬಜಾರ್ ರಸ್ತೆಯ ವಾಸವಿ ದೇವಾಲಯದಲ್ಲಿ ನಡೆದ ವಾಸವಿ ಜಯಂತಿಯಲ್ಲಿ ಮಾತನಾಡಿದರು. ಗೌರಿಬಿದನೂರಿನಲ್ಲಿ ನಡೆದ ವಾಸವಿ ಜಯಂತಿಯಲ್ಲಿ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿಗೌಡ ಅವರು, ಇಂತಹ ಜಯಂತಿಗಳಲ್ಲಿ ಸೇವಾ ಕಾರ್ಯಗಳನ್ನು ಮಾಡಿ ಸಮಾಜದ ಆಗು ಹೋಗುಗಳಿಗೆ ಸ್ಪಂದಿಸುತ್ತಿರುವ ಸಮಾಜದ ಮುಖಂಡರ ಕಾರ್ಯವೈಖರಿ ಅಭಿನಂದನೀಯ ಎಂದರು. ಆರ್ಯವೈಶ್ಯ ಮಂಡಳಿ ಅಧ್ಯಕ್ಷ ಆಲಂಪಲ್ಲಿ ರಾಜಣ್ಣ ಮಾತನಾಡಿ, ಕಳೆದ ವಾರದಿಂದ ವಿವಿಧ ಕಾರ್ಯಕ್ರಮಗಳ ಮೂಲಕ ವಾಸವಿ ಮಾತೆ ಜಯಂತಿ ಆಚರಿಸುತ್ತಿದ್ದೇವೆ ಎಂದರು. ವಾಸವಿ 102 ಮೀಟರ್ಗಳ ಧ್ವಜ ಆವಿಷ್ಕರಿಸಿದ್ದೇವೆ. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಲು, ಹಣ್ಣು, ಬ್ರೆಡ್ ವಿತರಣೆ ಮಾಡಿದ್ದೇವೆ. MG ವೃತ್ತದಲ್ಲಿ ಸಾರ್ವಜನಿಕರಿಗೆ ಪ್ರಸಾದ ವಿನಿಯೋಗ ಮಾಡಲಾಗಿದೆ.
ಸಂಜೆ ರಾಜಬೀದಿಗಳಲ್ಲಿ ವಾಸವಿ ಮಾತೆಯ ಹೂವಿನ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡಲಾಗುವುದೆಂದರು. ಯುದ್ಧದ ಕಷ್ಟಕಾಲದಲ್ಲಿರುವ ದೇಶವನ್ನು ನರೇಂದ್ರ ಮೋದಿ ನಾಯಕತ್ವದಲ್ಲಿ ವಾಸವಿ ಮಾತೆ ವಿಜಯ ಸಿದ್ಧಿಸಲು ಆಶೀರ್ವಾದ ನೀಡಲಿ ಎಂದು ಮಂಡಳಿ ಸದಸ್ಯರು ಪ್ರಾರ್ಥಿಸಿದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಚಾಮರಾಜನಗರ ಜಿಲ್ಲೆಯಲ್ಲಿ ಅಕ್ರಮವಾಗಿ ವಾಸಿಸುತ್ತಿರುವ ಪಾಕಿಸ್ತಾನಿ ಪ್ರಜೆಗಳನ್ನು ಕೂಡಲೇ ರಾಜ್ಯದಿಂದ ಗಡೀಪಾರು ಮಾಡಬೇಕೆಂದು ಜಿಲ್ಲಾ ಬಿಜೆಪಿ ಜಿಲ್ಲಾಧಿಕಾರಿ ಶಿಲ್ಪನಾಗ್ ಅವರಿಗೆ ಮನವಿ ಸಲ್ಲಿಸಿದರು. ಚಾಮರಾಜನಗರ ಜಿಲ್ಲಾಡಳಿತ ಭವನದ ಜಿಲ್ಲಾ ಪಂಚಾಯಿತಿ ಸಿಇಒ ಕಚೇರಿ ಸಭಾಂಗಣದಲ್ಲಿ ಬಿಜೆಪಿ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಶಿಲ್ಪನಾಗ್ ಅವರಿಗೆ ಮನವಿ ಸಲ್ಲಿಸಿದರು. ಬಳಿಕ ಮಾಜಿ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಮಾತನಾಡಿ, ಇತ್ತೀಚೆಗೆ ಜಮ್ಮು ಕಾಶ್ಮೀರದಲ್ಲಿ 26 ಮಂದಿಯರನ್ನು ಉಗ್ರರು ದಾಳಿ ನಡೆಸಿ ಹತ್ಯೆ ಮಾಡಿರುವುದು ಖಂಡನೀಯ. ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ದೇಶದಿಂದ ಪಾಕಿಸ್ತಾನಕ್ಕೆ ಸಾಗಿಸುತ್ತಿದ್ದ ಸರಕು, ನೀರು ಸೇರಿದಂತೆ ಇನ್ನಿತರ ವಸ್ತುಗಳನ್ನು ನಿಷೇಧ ಮಾಡಿದೆ ಎಂದು ಹೇಳಿದರು. ಚಾಮರಾಜನಗರ ಭಾರತೀಯ ಜನತಾ ಪಾರ್ಟಿ ಈ ದಿನ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಏನು ಕಾಶ್ಮೀರದಲ್ಲಿ ಧರ್ಮಾಧಾರಿತವಾಗಿ ಏನು ಕಗ್ಗಲೆ ಆಯಿತು, ಬರ್ಬರವಾಗಿ ಹತ್ಯೆಯನ್ನು ಮಾಡಿದ್ರು. ಅದನ್ನು ಇಡೀ ದೇಶದಲ್ಲಿ ಅದನ್ನು ಖಂಡಿಸ್ತಿರುವಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲ ಇದ್ದೀವಿ. ನಾವು ಪಾಕಿಸ್ತಾನದವರಿಗೆ ಸರಿಯಾದ ಉತ್ತರವನ್ನು ಕೊಡಬೇಕು. ಪಾಕಿಸ್ತಾನದ ಒಂದು ಸಹಾಯದಿಂದ ಉಗ್ರರು ನಮ್ಮ ದೇಶಕ್ಕೆ ಬಂದು ಈ ಥರದ್ದು ಪದೇ ಪದೇ ಈ ಥರ ನರಮೇಧವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಈಗಾಗಲೇ ನಮ್ಮ ದೇಶದ ASC ಅವರಿಗೆ ಇರುವಂಥ ಮಾಹಿತಿ. ಪಾಕಿಸ್ತಾನದಿಂದ ಬಂದ ಪ್ರಜೆಗಳು ಭಾರತದಲ್ಲಿ ಅಶಾಂತಿ ಹಾಗೂ ಸೌಹಾರ್ದತೆ ಹಾಳು ಮಾಡಲು ಏನೆಲ್ಲ ಪ್ರಯತ್ನ ಮಾಡುತ್ತಿದ್ದಾರೆ ಎಂಬುದು ಹಲವಾರು ಸಂದರ್ಭದಲ್ಲಿ ಗೊತ್ತಾಗಿದೆ. ಹಾಗಾಗಿ ಪಾಕಿಸ್ತಾನದಿಂದ ಬಂದ ಪ್ರಜೆಗಳು ಕೂಡಲೇ ದೇಶ ಬಿಟ್ಟು ಹೋಗಬೇಕೆಂದು 48 ಗಂಟೆಗಳ ಕಾಲ ಸಮಯ ನೀಡಿತ್ತು. ಆ ಸಮಯ ಮುಗಿದಿದೆ. ಆದರೂ ಹಲವಾರು ರಾಜ್ಯದಲ್ಲಿ ಪಾಕಿಸ್ತಾನಿ ಪ್ರಜೆಗಳು ಉಳಿಸಿದ್ದಾರೆ. ಇವರನ್ನು ಈ ಕೂಡಲೇ ಗಡೀಪಾರು ಮಾಡಬೇಕೆಂದು ಆಗ್ರಹಿಸಿದರು. ಇರಸವಾಡಿ ಸಿದ್ದಪ್ಪಾಜಿ, ಸಿಟಿವಿ ನ್ಯೂಸ್, ಚಾಮರಾಜನಗರ. ರಾಜ್ಯದಲ್ಲಿ ಕಾಂಗ್ರೆಸ್ ದುರಾಡಳಿತಕ್ಕೆ ಬೇಸತ್ತ ಜನರು ಶಾಪ ಹಾಕುತ್ತಿದ್ದಾರೆ. ಹಾಗಾಗಿ ಬಿಜೆಪಿ ಕರೆ ನೀಡಿರುವ ಜನಾಕ್ರೋಶ ಪ್ರತಿಭಟನೆ ತುಮಕೂರಿನಲ್ಲಿ ಮೇ 18ರಂದು ನಡೆಯಲಿದ್ದು, ಪಕ್ಷಾತೀತವಾಗಿ ಸಾರ್ವಜನಿಕರು ಭಾಗವಹಿಸುವಂತೆ ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ಕೋರಿದ್ದಾರೆ. ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್, ರಾಜ್ಯ ಸರ್ಕಾರ ಎಲ್ಲಾ ವಸ್ತುಗಳಿಗೆ ತೆರಿಗೆ ಅಧಿಕಗೊಳಿಸಿ ಜನಸಾಮಾನ್ಯರು ಜೀವನ ನಡೆಸುವುದು ಕಷ್ಟ ಎನ್ನುವ ಮಟ್ಟಕ್ಕೆ ತಂದಿದೆ. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆ ನಡೆಸಲು ಸಾಮಾನ್ಯ ಜನರಿಗೆ ತೀವ್ರ ತೊಂದರೆ ನೀಡುತ್ತಿದೆ. ತುಮಕೂರು ಟೌನ್ ಹಾಲ್ನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ಮೂಲಕ ಜನಾಕ್ರೋಶ ಯಾತ್ರೆ ನಡೆಯಲಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಜನಾಕ್ರೋಶ ಯಾತ್ರೆ ನಡೆಯಲಿದ್ದು, ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದ ವಿರುದ್ಧ ಪಕ್ಷಾತೀತವಾಗಿ ಭಾಗವಹಿಸಲು ಸಾರ್ವಜನಿಕರಿಗೆ ಕರೆ ನೀಡಿದ್ರ. ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಸಾಗರನಹಳ್ಳಿ ವಿಜಯಕುಮಾರ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದ ಈ ಜನಾಕ್ರೋಶ ಯಾತ್ರೆಗೆ ಕೇಂದ್ರ ಸಚಿವ ಸೋಮಣ್ಣ, ಸಂಸದರಾದ ಗೋವಿಂದ ಕಾರಜೋಳ, ಡಾಕ್ಟರ್ ಮಂಜುನಾಥ್, ಶಾಸಕರಾದ ಸುರೇಶ್ ಗೌಡ, ಜ್ಯೋತಿ ಗಣೇಶ್ ಸೇರಿದಂತೆ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ ಎಂದರು. ತುಮಕೂರಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಬಿವೈ ವಿಜೇಂದ್ರ ಅವರು, ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ರವರು, ನಮ್ಮ ಕೇಂದ್ರ ಸಚಿವರಾದಂಥ ಸೋಮಣ್ಣವರು ಮತ್ತು ನಮ್ಮ ಚಲವಾದಿ ನಾರಾಯಣ ಸ್ವಾಮಿಯವರು ಮತ್ತು ಎಲ್ಲ ತುಮಕೂರು ಜಿಲ್ಲೆಯ ಶಾಸಕರುಗಳು ಮತ್ತು ಎಲ್ಲ ಪ್ರಮುಖರು ಜನಾಕ್ರೋಶ ಯಾತ್ರೆಗೆ ಪಾಲ್ಗೊಳ್ತಾರೆ. ಯಾಕೆಂದರೆ ಏನು ಎಲ್ಲ ಬೇಸಿಕ್ಕು ಏನು ಡೀಸೆಲ್ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿರೋವಂಥದ್ದು ಮತ್ತು ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿರೋವಂಥದ್ದು
ಮತ್ತು ಜನಸಾಮಾನ್ಯರಿಗೆ ಏನೇನು ಕರಪ್ಷನ್ಸ್ ಜಾಸ್ತಿ ಆಗಿರೋಂಥದ್ದು, ಲಂಚ ತಾಂಡವಾಡ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ, ಇದರ ವಿರುದ್ಧ ಮತ್ತೇನು ದಾಳಿ ಆಯಿತು ಅದ್ರ ವಿರುದ್ಧ ಜನಾಕ್ರೋಶ ಯಾತ್ರೆ ಹಮ್ಮಿಕೊಂಡಿದ್ರೆ ಈ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಎಚ್.ಟಿ. ಭೈರಪ್ಪ ಮಾತನಾಡಿ, ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಜನತೆಗೆ ಮುಟ್ಟಿಸಲು ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಚಾಮರಾಜನಗರದಿಂದ ಆರಂಭವಾದ ಜನಾಕ್ರೋಶ ಯಾತ್ರೆ ಮೇ 8ರಂದು ಬೆಂಗಳೂರಿನಲ್ಲಿ ಲಕ್ಷಾಂತರ ಜನರ ಸಮ್ಮುಖದಲ್ಲಿ ನಡೆಯಲಿದೆ. ವೈಜ್ಞಾನಿಕ ಜಾತಿ ಗಣತಿ, ಬೆಲೆ ಏರಿಕೆ, ರೈತ ವಿರೋಧಿ, ದಲಿತ ವಿರೋಧಿ, ಹಿಂದೂ ಕಾರ್ಯಕರ್ತರ ಕಗ್ಗೊಲೆ ಹೀಗೆ ಅನೇಕ ವೈಫಲ್ಯಗಳನ್ನು ಜನರ ಮುಂದೆ ಬಿಚ್ಚಿಡಲು ಜನಾಕ್ರೋಶ ಯಾತ್ರೆ ತುಮಕೂರಿನಲ್ಲಿ ನಡೆಯಲಿದೆ ಎಂದರು. ಸೋಮಸುಂದರ್, ಸಿಟಿವಿ ನ್ಯೂಸ್, ಗುಬ್ಬಿ. ಸರ್ಕಾರ ಜಾತಿ ಗಣತಿ ನಡೆಸುತ್ತಿದ್ದು ಮೇ 17ರೊಳಗೆ ಸಮೀಕ್ಷೆ ಮುಗಿಯುವ ಲಕ್ಷಣ ಕಾಣುತ್ತಿಲ್ಲ. ಹಾಗಾಗಿ ಕಾಲಾವಕಾಶ ವಿಸ್ತರಿಸಬೇಕೆಂದು ದಲಿತ ಮಹಾಸಭಾ ರಾಜ್ಯ ಉಪಾಧ್ಯಕ್ಷ ವೆಂಕಟರಮಣಸ್ವಾಮಿ ಒತ್ತಾಯ. ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಾತಿ ಜನಗಣತಿಯಲ್ಲಿ ಭಾಗವಹಿಸಲು ಅಡ್ಡಿಯಾಗುತ್ತಿದೆ, ಸಮರ್ಪಕ ಮಾಹಿತಿ ಒದಗಿಸಬೇಕು ಎಂದರು. ಜಾತಿ ಗಣತಿಗೆ ಅಳವಡಿಸಿರುವ ಆ್ಯಪ್ನಲ್ಲಿ ಕೆಲ ಸಮಸ್ಯೆಗಳಿವೆ. ಪರಿಶಿಷ್ಟ ಜಾತಿಯಲ್ಲಿ 101 ಪಂಗಡಗಳಿದ್ದು ಇವುಗಳಲ್ಲಿ ಹೊಲೆಯ ಮತ್ತು ಮಾದಿಗ ಸಮಾಜ ತುಂಬಾ ನೋವು ಅನುಭವಿಸುತ್ತಿದ್ದಾರೆ. ಹೀಗಾಗಿ ಯಾರಿಗೂ ಅನ್ಯಾಯವಾಗದಂತೆ ಜಾತಿ ಗಣತಿ ಕೈಗೊಳ್ಳಬೇಕು. ಜಾತಿ ಗಣತಿಗೆ ಬರುವ ಅಧಿಕಾರಿಗಳು ಯಾವುದೋ ಒಂದು ಸ್ಥಳಕ್ಕೆ ಜನರನ್ನು ಕರೆಸಿಕೊಂಡು ಆಧಾರ್ ಕಾರ್ಡ್ ಮೂಲಕ ಜಾತಿ ನೋಂದಣಿ ಮಾಡುತ್ತಿದ್ದಾರೆ. ಇದರಿಂದ ಮನೆ ಮನೆ ಸಮೀಕ್ಷೆ ನಡೆಯುತ್ತಿಲ್ಲ ಎಂದು ಆರೋಪಿಸಿದರು. ಜನಗಣತಿದಾರಕ್ಕೆ ಇನ್ನೊಂದ್ಸರಿ ತರಬೇತಿ ಕೊಡಿ, ಟೈಮಿಂಗ್ಸ್ ಕೊಡಿ, ಅವ್ರ ಹೆಸರು ಕೊಡಿ, ಅವ್ರ ಫೋನ್ ನಂಬರ್ ಕೊಡಿ. ಇದು ಸಮರ್ಪಕವಾಗಿ ಆಯ್ತಾ ಇಲ್ಲ. 2.5 ದಿನದಿಂದ ನಾವು ಕಾಯ್ತಾ ಇದ್ದೀವಿ. ಇನ್ನು ಕೇವಲ ಇನ್ನೊಂದು 11 ದಿನ ಇದೆ. ಅದರಿಂದ ಬಹುಶಃ ಮುಗಿಯಲ್ಲ. ಇದು ಇನ್ನೊಂದು 15 ದಿನ ಎಕ್ಸ್ಟ್ರಾ ಕಾಲಾವಕಾಶ ಕೊಡಬೇಕು ಅಂತ ಸರ್ಕಾರಕ್ಕೆ ಈ ಮುಖಾಂತರ ಒತ್ತಾಯವನ್ನು ಮಾಡ್ಕೊತಾ ಇದ್ದೀವಿ. ಅಣ್ಣ, ಕ್ರಮ ಸಂಖ್ಯೆ ಏನು ಹೇಳಿದ್ರಲ್ಲ? ಕ್ರಮ ಸಂಖ್ಯೆ ಈಗ ನಮ್ಮದು ವಲಯ ಸಮುದಾಯ 0441, ಇನ್ನೊಂದು 0445, ಮಾದಿಗ ಸಮುದಾಯ 61. ಇವನ್ನ ಇಬ್ಬರು ಸ್ಪಷ್ಟವಾಗಿ ನಮೂದಿಸಬೇಕು. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಉಳಿದಿರುವ ದಿನಗಳಲ್ಲಿ ಸಮರ್ಪಕವಾಗಿ ಗಣತಿ ಕಾರ್ಯ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಈ ಜಾತಿ ಗಣತಿ ಗೊಂದಲ ಉಂಟಾಗದೆ ಯಶಸ್ವಿಯಾಗಬೇಕು. ವಿಫಲವಾದರೆ ಈ ಬಗ್ಗೆ ಹೋರಾಟಗಳು ನಡೆಯುವ ಸಾಧ್ಯತೆ ಇದೆ ಎಂದರು. ಇರಸವಾಡಿ ಸಿದ್ದಪ್ಪಾಜಿ, ಸಿಟಿವಿ ನ್ಯೂಸ್, ಚಾಮರಾಜನಗರ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೆ ಕಿತಡ ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ
ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಶಾಸಕ SN ಸುಬ್ಬಾರೆಡ್ಡಿ ಹುಟ್ಟುಹಬ್ಬದ ಪ್ರಯುಕ್ತ ಗುಡಿಬಂಡೆ ತಾಲೂಕು ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ವಿತರಿಸಲಾಯಿತು. ಸುಬ್ಬಾರೆಡ್ಡಿ ಅಭಿಮಾನಿ ಬಳಗದಿಂದ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಒಳ ರೋಗಿಗಳಿಗೆ ಹಣ್ಣು ನೀಡಿ ನಂತರ ಆಸ್ಪತ್ರೆ ಮುಂಭಾಗ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಿಸಿದರು. ಇದೇ ವೇಳೆ ತಾಲೂಕು ಕಚೇರಿ ಮುಂದೆ ಸಾರ್ವಜನಿಕರಿಗೆ ಅನ್ನದಾನ ಮಾಡಿದರು. ತಾಲೂಕಿನ 100 ಕಾರ್ಯಕರ್ತರು ಭಾಗಿಯಾಗಿದ್ದರು. ನಂತರ ಬಾಗೇಪಲ್ಲಿಯಲ್ಲಿ ಆಯೋಜಿಸಿದ್ದ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ರಕ್ತದಾನ ಮಾಡಿದರು. ಹಾಸನ ಜಿಲ್ಲೆ ಅರಸೀಕೆರೆ ನಗರದ ಪೇಟೆ ಬೀದಿ ಶ್ರೀ ಕನ್ಯಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಆರ್ಯವೈಶ್ಯ ಸಮಾಜದಿಂದ ವಾಸವಿ ಜಯಂತಿ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಈ ವೇಳೆ ಆರ್ಯವೈಶ್ಯ ಮಂಡಳಿ ಅಧ್ಯಕ್ಷ ಅರುಣ್ ಕುಮಾರ್ ಮಾತನಾಡಿ, ವಾಸವಿ ದೇವಿ ಶಾಂತಿ ಮತ್ತು ನೆಮ್ಮದಿಯ ದೇವತೆ ಎಂದು ಪರಿಗಣಿಸಲಾಗಿದೆ. 108 ನಾಮಗಳೊಂದಿಗೆ ವಾಸವಿ ದೇವಿಗೆ ಪೂಜೆ ಮಾಡಲಾಗುತ್ತದೆ ಎಂದರು. ಇಂದು ಸಂಜೆ ನಗರದ ಪ್ರಮುಖ ರಸ್ತೆಗಳಲ್ಲಿ ತಾಯಿಯ ಮೆರವಣಿಗೆ ನೆರವೇರಿಸಲಾಗುವುದು. ಯುದ್ಧದಲ್ಲಿ ಭಾರತಕ್ಕೆ ಜಯವಾಗಲಿ ಎಂದು ದೇವಿಗೆ ಪ್ರಾರ್ಥನೆ ಮಾಡಲಾಗಿದೆ ಎಂದರು. ವಾಸವಿ ಜಯಂತಿ ಪ್ರಯುಕ್ತ PP ವೃತ್ತದಲ್ಲಿ ವಾಸವಿ ಯುವಜನ ಸಂಘದಿಂದ ಭಕ್ತರಿಗೆ ಪ್ರಸಾದ ವಿತರಿಸಲಾಯಿತು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೇವೆಯತ್ತ ಸಾಗಲು ಯತ್ನಿಸುತ್ತಿರುವ ಚಿಕ್ಕಬಳ್ಳಾಪುರದ ಈಶಾ ಸಂಸ್ಥೆ ಆರೋಗ್ಯ ಪರಿಸರ ರಕ್ಷಣೆಗೆ ಹಲವಾರು ಕಾರ್ಯಕ್ರಮ. ನೂತನ ಲಿಂಗಭೈರವಿ ದೇವಾಲಯ, ಕಲ್ಯಾಣಿಗಳ ನಿರ್ಮಾಣ ಶೀಘ್ರ ಎಂದ ಸಂಸ್ಥೆ. ಉಚಿತ ಸಾಮೂಹಿಕ ವಿವಾಹದಲ್ಲಿ 66 ಜೋಡಿಗಳು ದಾಂಪತ್ಯ ಜೀವನಕ್ಕೆ. ಪ್ರಸಿದ್ಧ ಶ್ರೀ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಇಂದು ನಡೆದ ಸಾಮೂಹಿಕ ವಿವಾಹ. ನಿರ್ಮಲಾನಂದ ಶ್ರೀಗಳು, ಆಹಾರ ಸಚಿವರು ಕಾರ್ಯಕ್ರಮದಲ್ಲಿ ಭಾಗಿ. ವಿಜಯನಗರ ಸಾಮ್ರಾಜ್ಯ ಕಾಲದ ದೇವಾಲಯ ನಿರ್ಲಕ್ಷ್ಯದತ್ತ. ಮಡಿ ಮೈಲಿಗೆ ಕಾಣದ ಆಂಜನೇಯನಿಗೆ ರಸ್ತೆಯೇ ಇಲ್ಲ. ಚಿತ್ರಾವತಿ ನದಿ ಸ್ವಚ್ಛತೆ ಕಾಣದೆ ದೇವಾಲಯಕ್ಕೆ ಸಮಸ್ಯೆ. ಬಾಗೇಪಲ್ಲಿ ಆಂಜನೇಯ ದೇವಾಲಯದ ದುಸ್ಥಿತಿ. ರೈತರ ಸಮಸ್ಯೆ ಬಗೆಹರಿಸಲು ಕಟ್ಟುನಿಟ್ಟಿನ ಕ್ರಮ ವಹಿಸುವ ಭರವಸೆ ನೀಡಿದ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು. ನಂಜನಗೂಡಿನಲ್ಲಿ ರೈತರ ಕುಂದುಕೊರತೆ ಸಭೆಯಲ್ಲಿ ರೈತರಿಂದ ಆರೋಪಗಳ ಸುರಿಮಳೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.